ಹಾಯ್ ಎವ್ರಿವನ್. ಈ ಬೇಸಿಗೆಗೆ ಅದರಲ್ಲೂ ಮಾವಿನ ಸೀಸನ್ ನಲ್ಲಿ ಮಾವಿನ ಹಣ್ಣು ಸಬ್ಬಕ್ಕಿ ಹಾಕಿ ಈ ರೀತಿ ಮಿಲ್ಕ್ ಶೇಕ್ ಮಾಡ್ಕೊಳ್ಳಿ. ಸಖತ್ ಕ್ರೀಮಿ, ಟೇಸ್ಟ್ ಅಂತೂ ಸಖತ್ ರಿಚ್ ಆಗಿರತ್ತೆ. ಹೋಟೆಲ್ ನಲ್ಲಿ ಸಿಗೋ ಫಲೂದಕ್ಕಿಂತನೂ ತುಂಬಾನೇ ರುಚಿ. ಇದನ್ನ ಮಾಡಿ ಫ್ರಿಡ್ಜ್ ನಲ್ಲಿ ಇಟ್ಕೊಂಡ್ರೆ 2 ದಿನ ತನಕ ಫ್ರೆಶ್ ಆಗೇ ಇರತ್ತೆ. ಖಾಲಿ ಆಗ್ತಿದ್ದಂಗೂ ಇದ್ದಿದ್ದು ರುಚಿ. ಮಾವಿನ ಸೀಸನ್ ನಲ್ಲಿ ಮಾಡ್ಕೊಳ್ಳೇಬೇಕಾದ ಮಿಲ್ಕ್ ಶೇಕ್ ಇದು. ಯಾವತ್ತು ಈ ರೀತಿ ಮಾವಿನ ಹಣ್ಣು ಸಬ್ಬಕ್ಕಿ ಹಾಕಿ ಮಿಲ್ಕ್ ಶೇಕ್ ನ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಮಾಡ್ಕೊಂಡು ಈ ಸಮ್ಮರ್ ನ ಎಂಜಾಯ್ ಮಾಡಿ. ಈ ಮ್ಯಾಂಗೋ ಸಾಗೋ ಮಿಲ್ಕ್ ಶೇಕ್ ಮಾಡ್ಲಿಕ್ಕೆ ಮೊದಲಿಗೆ ಕಸ್ಟರ್ಡ್ ಮಿಲ್ಕ್ ನ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ಒಂದ್ ಕಡಾಯಿಯಲ್ಲಿ 3/4 ಲೀಟರ್ ಅಷ್ಟು ಹಾಲನ್ನ ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಅರ್ಧ ಕಪ್ ಅಷ್ಟು ಸಕ್ಕರೆ ಹಾಕಿ ಸಕ್ಕರೆನ ಕರಗಿಸ್ಕೊಂಡು ಹಾಲನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸಕ್ಕರೆನ ಇಷ್ಟೇ ಹಾಕೊಳ್ಬೇಕು ಅಂತ ಏನಿಲ್ಲ, ನೀವು ಮಾವಿನ ಹಣ್ಣಿನ ಸಿಹಿ ತಕ್ಕನಾಗಿ ಸಕ್ಕರೆನ ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಈಗ ನೋಡಿ, ಹಾಲು ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಇದಕ್ಕೆ ನಾನಿಲ್ಲಿ 2 ಟೀ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ ನ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಹಾಲನ್ನ ಹಾಕಿ ಗಂಟಿಲ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನ ಕುದೀತಾ ಇರೋ ಹಾಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಫ್ರೂಟ್ ಸಲಾಡ್ಗೆ ಆದ್ರೆ ಕಸ್ಟರ್ಡ್ ಪೌಡರ್ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಆದ್ರೆ ಇದು ಮಿಲ್ಕ್ ಶೇಕ್ ಆದ್ರಿಂದ 3/4 ಲೀಟರ್ ಹಾಲಿಗೆ 2 ಟೀ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ ಸಾಕಾಗತ್ತೆ. ಇದು ಕುಡಿಯೋ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಇವಾಗ ಈ ಕಸ್ಟರ್ಡ್ ಮಿಲ್ಕ್ ಚೆನ್ನಾಗಿ ಕುದ್ದಿದೆ. ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡು 1 ನಿಮಿಷ ಕುದಿಸ್ಕೊಳ್ಳಿ. ಈ ಕಸ್ಟರ್ಡ್ ಪೌಡರ್ ನಲ್ಲೇ ವೆನಿಲಾ ಫ್ಲೇವರ್ ಇರತ್ತೆ. ಆದ್ರೆ ಇದು ಮ್ಯಾಂಗೋ ಮಿಲ್ಕ್ ಶೇಕ್ ಆದ್ರಿಂದ ಇದಕ್ಕೆ ಏಲಕ್ಕಿ ಪುಡಿ ಹಾಕಿದ್ರೆ ಒಳ್ಳೆ ಫ್ಲೇವರ್ ಕೊಡತ್ತೆ, ಹಾಗೆ ಟೇಸ್ಟ್ ಇರತ್ತೆ. ಈ ಮ್ಯಾಂಗೋ ಸಾಗೋ ಮಿಲ್ಕ್ ಶೇಕ್ಗೆ ಮೇನ್ ಬೇಸ್ ಮತ್ತೆ ಟೇಸ್ಟ್ ಕೊಡೋದು ಈ ಕಸ್ಟರ್ಡ್ ಮಿಲ್ಕ್ ಇಂದನೇ. ಈಗ ಈ ಕಸ್ಟರ್ಡ್ ಮಿಲ್ಕ್ ರೆಡಿ ಆಗಿದೆ. ಇದನ್ನ ಒಂದು ಸಪರೇಟ್ ಬೌಲ್ಗೆ ಹಾಕಿ ಇದನ್ನ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಇದಕ್ಕೆ ಮಾವಿನ ಹಣ್ಣನ್ನ ಸೇರಿಸ್ಕೊಳ್ಳೋದ್ರಿಂದ ಈ ಕಸ್ಟರ್ಡ್ ಮಿಲ್ಕ್ ಪೂರ್ತಿ ತಣ್ಣಗಾಗ್ಲಿಕ್ಕೆ ಬಿಡಿ. ಇದು ಆರೋ ಅಷ್ಟರಲ್ಲಿ ಇನ್ನೊಂದ್ ಕಡೆ ನಾನು ಪಾತ್ರೆಯಲ್ಲಿ ನೀರನ್ನ ಕುದಿಲಿಕ್ಕೆ ಇಟ್ಟಿದ್ದೆ. ಅದಕ್ಕೆ 1/4 ಕಪ್ ಅಷ್ಟು ತೊಳೆದಿರೋ ನೈಲಾನ್ ಸಬ್ಬಕ್ಕಿನ ಹಾಕೊಂಡಿದ್ದೀನಿ. ಇದು ಮಿಲ್ಕ್ ಶೇಕ್ ಆದ್ರಿಂದ ಇದಕ್ಕೆ ಇದೇ ರೀತಿ ನೈಲಾನ್ ಸಬ್ಬಕ್ಕಿನೇ ತಗೊಳ್ಳಿ. ದಪ್ಪ ಸಬ್ಬಕ್ಕಿ ಆದ್ರೆ ಮಿಲ್ಕ್ ಶೇಕ್ ಗಟ್ಟಿ ಆಗತ್ತೆ, ಕುಡಿಲಿಕ್ಕೆ ಚೆನ್ನಾಗಿ ಅನ್ಸಲ್ಲ. ಇದು ನೈಲಾನ್ ಸಬ್ಬಕ್ಕಿ ಆದ್ರಿಂದ ಇದು ಬೇಯಲಿಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ. ಮುಂಚೆನೆ ನೀರನ್ನ ಕುದಿಸ್ಕೊಂಡಿರೋದ್ರಿಂದ 5 ನಿಮಿಷದಲ್ಲಿ ಬೆಂದೋಗತ್ತೆ. ಈಗ ಸಬ್ಬಕ್ಕಿ ನೋಡಿ ಫುಲ್ ಟ್ರಾನ್ಸ್ಲೂಸೆಂಟ್ ಆಗಿ ಪೂರ್ತಿ ಬೆಂದಿದೆ. ಇದನ್ನ ಒಂದು ಸ್ಟ್ರೈನರ್ಗೆ ಹಾಕಿ ಸೋಸಿ ಇಟ್ಕೊಳ್ಬೇಕು. ಇದನ್ನ ಸ್ಟ್ರೈನರ್ಗೆ ಹಾಕ ತಕ್ಷಣನೇ ಇದ್ರ ಮೇಲ್ಗಡೆ ತಣ್ಣೀರನ್ನ ಹಾಕೊಳ್ಳಿ. ಅವಾಗ ಶಾಖ ಕಡಿಮೆ ಆಗಿ ಸಬ್ಬಕ್ಕೆ ಒಂದಕ್ಕೊಂದು ಅಂಟೋದಿಲ್ಲ. ಇದೇ ರೀತಿ ಉದ್ರುದ್ರಾಗೆ ಇರತ್ತೆ. ಹಾಗೆ ಒಂದು ಬೌಲ್ ನಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಸಬ್ಜಾ ಸೀಡ್ಸ್ ನ ತಗೊಂಡಿದ್ದೀನಿ. ಇದಕ್ಕೆ ನೀರನ್ನ ಹಾಕಿ 10 ರಿಂದ 15 ನಿಮಿಷ ನೆನೆಯಲಿಕ್ಕೆ ಬಿಡಬೇಕು. ಈಗ ನೋಡ್ಲಿಕ್ಕೆ ಇದು ಇಷ್ಟೇ ಅಂತ ಅನ್ಸತ್ತೆ, ಆದ್ರೆ ನೆಂದ ಮೇಲೆ ಈ ಬೌಲ್ ಫುಲ್ ಅರಳ್ಕೊಂಡಿರತ್ತೆ. ಇದನ್ನ ನೆನೆಯಲಿಕ್ಕೆ ಬಿಟ್ಟು ಮಾವಿನ ಹಣ್ಣಿನ ಪ್ಯೂರಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಜಾರ್ಗೆ 2 ಮಾವಿನ ಹಣ್ಣನ್ನ ಹಾಕೊಂಡಿದ್ದೀನಿ. ಇದನ್ನ ನೈಸ್ ಆಗಿ ಗ್ರೈಂಡ್ ಮಾಡ್ಕೊಂಡು ಮಾವಿನ ಹಣ್ಣಿನ ಪ್ಯೂರಿ ಮಾಡಿ ಇಟ್ಕೊಳ್ಬೇಕು. ಈ ಕಡೆ ಕಸ್ಟರ್ಡ್ ಮಿಲ್ಕ್ ನ ಆರ್ಲಿಕ್ಕೆ ಇಟ್ಟಿದ್ವಲ್ಲ, ಅದು ಕೂಡ ಪೂರ್ತಿ ತಣ್ಣಗಾಗಿದೆ. ಇದು ಬಿಸಿ ಇದ್ದಾಗ ಎಷ್ಟು ತೆಳು ಇತ್ತು, ಆರಿದ ಮೇಲೆ ಸ್ವಲ್ಪ ಮಂದ ಆಗಿದೆ. ಇದಕ್ಕೆ ಗ್ರೈಂಡ್ ಮಾಡ್ಕೊಂಡ ಮಾವಿನ ಪ್ಯೂರಿನ ಸೇರಿಸ್ಕೊಳ್ಳೋಣ. ಹಾಗೆ ಇದಕ್ಕೆ ಬೇಯಿಸ್ಕೊಂಡ ಸಬ್ಬಕ್ಕಿನ ಹಾಕೊಂಡು ನಂತರ ಸಬ್ಜಾ ಸೀಡ್ಸ್ ನ ನೆನೆಲಿಕ್ಕೆ ಇಟ್ಟಿದ್ವಲ್ಲ, ಅದು ಕೂಡ ಚೆನ್ನಾಗಿ ಅರಳಿದೆ, ಅದನ್ನ ಹಾಕೊಳ್ತಾ ಇದ್ದೀನಿ. ಕೊನೆಯದಾಗಿ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹೆಚ್ಕೊಂಡ ಮಾವಿನ ಹಣ್ಣನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮಾವಿನ ಹಣ್ಣು ಮಧ್ಯ ಮಧ್ಯ ಸಿಕ್ಕಾಗ ಒಳ್ಳೆ ರುಚಿ ಕೊಡತ್ತೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ 2 ಗಂಟೆ ಫ್ರಿಡ್ಜ್ ನಲ್ಲಿ ಇಟ್ಟು ಇದನ್ನ ಚಿಲ್ಡ್ ಆಗಿ ಸರ್ವ್ ಮಾಡಿ ಸಖತ್ ಟೇಸ್ಟಿ ಇರತ್ತೆ. ಮಾವಿನ ಹಣ್ಣನ್ನ ಹಾಗೆ ತಿನ್ಲಿಕ್ಕೆನೆ ಬಹಳ ರುಚಿ. ಅದೇ ಸ್ವಲ್ಪ ಡಿಫ್ರೆಂಟ್ ಆಗಿ ಈ ರೀತಿ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದ್ರೆ ಇದ್ದಿದ್ದು ರುಚಿ. ಈಗ ಫಲೂದಕ್ಕಿಂತನೂ ಒಳ್ಳೆ ರುಚಿ ಕೊಡೋ ಮ್ಯಾಂಗೋ ಸಾಗೋ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಈಗ ಮಾವಿನ ಹಣ್ಣು ಬಳಸಿ ಇನ್ನೊಂದು ರೀತಿಯಾದ ಡ್ರಿಂಕ್ ನ ಹೇಗ್ ಮಾಡೋದು ಅಂತ ನೋಡೋಣ. ಮಾವಿನ ಹಣ್ಣು ಮತ್ತೆ ಸಬ್ಬಕ್ಕಿಯಿಂದ ತುಂಬಾನೇ ಕ್ರೀಮಿ ಸೂಪರ್ ಡಿಲಿಷಿಯಸ್ ಆದ ಮ್ಯಾಂಗೋ ಸಾಬೂದಾನ ಡೆಸರ್ಟ್ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸಬ್ಬಕ್ಕಿಯಿಂದ ಯೂಶುವಲ್ ಆಗಿ ಪಾಯಸ ಮಾಡ್ಕೊಂಡಿರ್ತೀರ, ಅದ್ರ ಜೊತೆ ಮಾವಿನ ಹಣ್ಣನ್ನ ಹಾಕಿ ಈ ರೀತಿ ಡೆಸರ್ಟ್ನ ಟ್ರೈ ಮಾಡಿಲ್ಲ ಅಂದ್ರೆ ಖಂಡಿತ ಟ್ರೈ ಮಾಡಿ. ತುಂಬಾನೇ ರಿಚ್ ಟೇಸ್ಟ್ ಕೊಡುತ್ತೆ. ಮಾವಿನ ಸೀಸನ್ ಮುಗಿಯೋದ್ರೊಳಗೆ ಒಂದ್ಸಲಿನಾದ್ರೂ ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಇಷ್ಟಪಡ್ತೀರಾ. ಹಾಗಿದ್ರೆ ಬನ್ನಿ ಇಷ್ಟು ಟೇಸ್ಟಿ ಆಗಿರೋ ಮ್ಯಾಂಗೋ ಸಾಬೂದಾನ ಡೆಸರ್ಟ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸಬ್ಬಕ್ಕಿನ ನೆನೆಲಿಕ್ಕೆ ಇಡೋಣ. ಇಲ್ಲಿ ನಾನು ಒಂದು ಸಣ್ಣ ಕಪ್ಪಷ್ಟು ಸಬ್ಬಕ್ಕಿನ ತಗೊಂಡಿದ್ದೀನಿ. ಈಗ ನೋಡೋಕೆ ಇಷ್ಟೇ ಅನ್ಸತ್ತೆ, ಅದನ್ನ ನೆಂದ ಮೇಲೆ ಇದ್ರ ಡಬಲ್ ಆಗಿರತ್ತೆ.
ಇದಕ್ಕೆ ನೀರು ಹಾಕಿಬಿಟ್ಟು ಒಂದು 2 ಸಲ ಚೆನ್ನಾಗಿ ತೊಳೆದು ನೀರು ಹಾಕಿ 1 ರಿಂದ 2 ಗಂಟೆ ನೆನೆಯಲಿಕ್ಕೆ ಬಿಡಬೇಕು. ಮಿನಿಮಮ್ 1 ಗಂಟೆನಾದರೂ ನೆನೆಸ್ಕೊಳ್ಳಿ. ಈಗಿದು ಚೆನ್ನಾಗಿ ನೆಂದಿದೆ. ಈ ಸಬ್ಬಕ್ಕಿನ ಈ ರೀತಿ ಪ್ರೆಸ್ ಮಾಡಿದಾಗ ಈ ಥರ ಸಾಫ್ಟ್ ಆಗಿರಬೇಕು. ಇದ್ರದ್ದು ನೀರನ್ನೆಲ್ಲ ಬಸ್ತು ತುಪ್ಪದಲ್ಲಿ ಹುರ್ಕೊಳ್ಬೇಕಾಗತ್ತೆ. ಈಗ ಒಂದು ಕಡಾಯಿಯಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಕಾದ್ಮೇಲೆ ನೀರನ್ನು ಬಸ್ತಿರೋ ಸಬ್ಬಕ್ಕಿನ ಹಾಕ್ಕೊಂಡು 1 ನಿಮಿಷ ತುಪ್ಪದಲ್ಲಿ ಹುರ್ಕೊಳ್ಳೋಣ. ಈ ರೀತಿ ತುಪ್ಪದಲ್ಲಿ ಹುರ್ಕೊಳ್ಳೋದ್ರಿಂದ ಸಬ್ಬಕ್ಕಿ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಈ ರೀತಿ ಹುರ್ಕೊಂಡಾದ್ಮೇಲೆ ಇದಕ್ಕೆ 1 ಕಪ್ ಸಬ್ಬಕ್ಕಿಗೆ 6 ಕಪ್ಪಷ್ಟು ಕಾಯಿಸ್ಕೊಂಡಿರೋ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಬ್ಬಕ್ಕಿನ ಬೇಯಲಿಕ್ಕೆ ಬಿಡಬೇಕು. ಸಬ್ಬಕ್ಕಿನ ನೆನೆಸ್ಕೊಂಡಿರೋದ್ರಿಂದ ಸಬ್ಬಕ್ಕಿ ಬೇಯಲಿಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ. ಈಗ ನೋಡಿ ಹಾಲು ಚೆನ್ನಾಗಿ ಕುದೀತಾ ಇದೆ. ಹಾಲು ಕುದೀತಾ ಹಾಲು ಕೂಡ ಸ್ವಲ್ಪ ಬತ್ತಿದೆ. ಸಬ್ಬಕ್ಕಿ ಕೂಡ ಫುಲ್ ಟ್ರಾನ್ಸ್ಲೂಸೆಂಟ್ ಆಗಿದೆ. ಈ ರೀತಿ ಟ್ರಾನ್ಸ್ಲೂಸೆಂಟ್ ಆಗಿದೆ ಅಂದರೆ ಸಬ್ಬಕ್ಕಿ ಬೆಂದಿದೆ ಅಂತ. ಈಗ ಇದಕ್ಕೆ 1 ಕಪ್ಪಷ್ಟು ಸಬ್ಬಕ್ಕಿಗೆ 3/4 ರಿಂದ 1 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ಮಾವಿನ ಹಣ್ಣು ಕೂಡ ಸ್ವೀಟ್ ಇರೋದ್ರಿಂದ ಸಕ್ಕರೆನ ನೋಡಿಬಿಟ್ಟು ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸಕ್ಕರೆನ ಕರಗಲಿಕ್ಕೆ ಬಿಡಬೇಕು. ಅಷ್ಟರಲ್ಲಿ 1 ಕಪ್ಪಲ್ಲಿ 2 ಟೀ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಹಾಲನ್ನು ಸೇರಿಸಿ ಕಸ್ಟರ್ಡ್ ಪೌಡರ್ದು ಸ್ವಲ್ಪನೂ ಗಂಟಿಲ್ದಾಗೆ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಈ ಕಸ್ಟರ್ಡ್ ಪೌಡರ್ ಹಾಕೊಳ್ಳೋದ್ರಿಂದ ಈ ಡೆಸರ್ಟ್ಗೆ ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ. ಈ ಕಡೆ ಸಕ್ಕರೆನ ಕರಗಲಿಕ್ಕೆ ಬಿಟ್ಟಿದ್ವಲ್ಲ, ಸಕ್ಕರೆನೂ ಕೂಡ ಪೂರ್ತಿ ಕರಗಿದೆ. ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡ್ಕೊಂಡ ಹಾಲಿನ ಮಿಕ್ಸ್ಚರ್ ಹಾಕಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಒಂದು 3 ನಿಮಿಷ ಕುದಿಸ್ಕೊಳ್ಬೇಕು. ಇದು ಕುದೀತಾ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಆದ್ದರಿಂದ ಹಾಲನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿರೋದು. ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಕೊನೆಯದಾಗಿ ಇದಕ್ಕೆ 1/2 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಗೆ ಚಿಕ್ಕದಾಗಿ ಕಟ್ ಮಾಡಿಕೊಂಡ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ 1 ನಿಮಿಷ ಕುದಿಸ್ಕೊಳ್ಳೋಣ. ನೋಡಿ ಎಷ್ಟು ಕ್ರೀಮಿ ಟೆಕ್ಸ್ಚರ್ ಬಂದಿದೆ ಅಂತ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನೇ ನೀವು ಸಬ್ಬಕ್ಕಿ ಕೀರಾಗಿ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಇದು ರೆಡಿ ಆಗಿದೆ. ಇದನ್ನು ಒಂದು ಸಪ್ರೇಟ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈ ಕೀರನ್ನು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಇದಕ್ಕೆ ಮಾವಿನ ಹಣ್ಣಿನ ಪ್ಯೂರಿ ಹಾಕೊಳ್ಳೋದ್ರಿಂದ ಈ ಕೀರ್ ಬಿಸಿ ಇರಬಾರ್ದು. ಇದು ಆರೋ ಅಷ್ಟರಲ್ಲಿ ಒಂದು ಬೌಲ್ನಲ್ಲಿ 1 ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸ್ನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಒಂದು 10 ನಿಮಿಷ ನೆನೆಯಲಿಕ್ಕೆ ಬಿಡೋಣ. ಇದು ಕೂಡ ನೋಡೋಕ್ಕೆ ಸ್ವಲ್ಪ ಅನಿಸುತ್ತೆ, ಅದರ ನೆನ್ಮೇಲೆ ಜಾಸ್ತಿ ಆಗತ್ತೆ. ಹಾಗೆ 2 ಮಾವಿನ ಹಣ್ಣನ್ನು ಕಟ್ ಮಾಡ್ಕೊಂಡಿರೋದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ನೈಸಾಗಿ ಗ್ರೈಂಡ್ ಮಾಡಿ ಮ್ಯಾಂಗೋ ಪ್ಯೂರಿ ಮಾಡಿ ಇಟ್ಕೊಳ್ಳೋಣ. ಈಗಿಲ್ಲಿ ಸಬ್ಬಕ್ಕಿ ಕೀರ್ ಕೂಡ ಕಂಪ್ಲೀಟಾಗಿ ತಣ್ಣಗಾಗಿದೆ. ಆರಿದ್ಮೇಲೆ ಈ ಕೀರ್ ಸ್ವಲ್ಪ ಗಟ್ಟಿಗಾಗತ್ತೆ. ಇದಕ್ಕೆ ನಾವು ಗ್ರೈಂಡ್ ಮಾಡಿ ರೆಡಿ ಮಾಡಿಕೊಂಡ ಮ್ಯಾಂಗೋ ಪ್ಯೂರಿ ಹಾಕಿ ಹಾಗೆ ಚಿಯಾ ಸೀಡ್ಸ್ಗೆ ನೀರು ಹಾಕಿ ನೆನೆಯಲಿಕ್ಕೆ ಇಟ್ಟಿದ್ವಲ್ಲ, ಅದು ಕೂಡ ನೆಂದಿದೆ. ನೋಡಿ ನೆಂದಮೇಲೆ ಎಷ್ಟೊಂದಾಗಿದೆ ಅಂತ. ಇದನ್ನು ಕೂಡ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಮಾವಿನ ಸೀಸನಲ್ಲಿ ಒಂದ್ಸಲಿನಾದರೂ ಈ ರೀತಿ ಡೆಸರ್ಟ್ನ ಮಾಡ್ಕೊಳ್ಳೇಬೇಕು. ಯಾಕಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಇದನ್ನು ಮಾಡಿದ್ರೆ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಕೊನೆಯದಾಗಿ ಇದಕ್ಕೆ ಚಿಕ್ಕದಾಗಿ ಹೆಚ್ಕೊಂಡ ಮಾವಿನ ಹಣ್ಣನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಧ್ಯದಲ್ಲಿ ಮಾವಿನ ಪೀಸಸ್ ಸಿಗ್ತಾ ಇದ್ರೆ ತುಂಬಾ ರುಚಿಯಾಗಿರುತ್ತೆ. ಕಲರ್ ಕೂಡ ನೋಡಿ ಎಷ್ಟು ರಿಚ್ ಆಗಿ ಕಾಣಿಸ್ತಾ ಇದೆ. ಇದನ್ನು ಒಂದ್ಸಲಿ ಮಾಡಿ ರುಚಿ ನೋಡಿದ್ರೆ ಮತ್ತೆ ಮಾಡ್ಕೊಳ್ಳೋದಂತೂ ಗ್ಯಾರಂಟಿ. ಅಷ್ಟು ಆಸಮ್ ಆಗಿರುತ್ತೆ. ಸಖತ್ ಟೇಸ್ಟಿಯಾದ ಮ್ಯಾಂಗೋ ಸಾಬೂದಾನ ಡೆಸರ್ಟ್ ರೆಡಿಯಾಗಿದೆ. ಇದನ್ನು ಸರ್ವ್ ಮಾಡೋಕ್ಕಿಂತ ಮುಂಚೆ 2 ಗಂಟೆ ಫ್ರಿಜ್ನಲ್ಲಿ ಇಟ್ಟು ಚಿಲ್ಡಾಗಿ ಸರ್ವ್ ಮಾಡಿ. ರುಚಿ ಇನ್ನೂ ಜಾಸ್ತಿ ಆಗತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಮರೀದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.